ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮುಂಬೈನ ನೆಹರು ಕೇಂದ್ರ ಸಭಾಂಗಣದಲ್ಲಿ ಕಾರ್ಯಕ್ರಮ. ಆರ್ಎಸ್ಎಸ್ಗೆ 100 ವರ್ಷ ಪೂರ್ಣವಾದಂತಹ ಹಿನ್ನೆಲೆ ಇತ್ತು ಕಾರ್ಯಕ್ರಮ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮುಂಬೈನ ನೆಹರು ಕೇಂದ್ರ ಸಭಾಂಗಣದಲ್ಲಿ ಕಾರ್ಯಕ್ರಮವಿತ್ತು. ಆರ್ಎಸ್ಎಸ್ಗೆ 100 ವರ್ಷ ಆಯ್ತಲ್ಲ, ಆ ಒಂದು ನಿಯಮವಾಗಿ ಈ ಕಾರ್ಯಕ್ರಮವನ್ನ ಮಾಡಲಾಯಿತು. ಈ ಹಿನ್ನೆಲೆಯಲ್ಲಿ ಉಪನ್ಯಾಸ ಕಾರ್ಯಕ್ರಮ ಕೂಡ ಇತ್ತು. 100 ವರ್ಷದ ಸಂಘ ಪಯಣ ಅನ್ನುವಂತಹ ಹೊಸ ಭರವಸೆಯ ಉಪನ್ಯಾಸ ಇತ್ತು. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಭಾಷಣ ಮಾಡಿದ್ರು, ಅದನ್ನ ಆಲಿಸಿದ್ರು ಸಲ್ಮಾನ್ ಖಾನ್. ಉಪನ್ಯಾಸದ ವೇಳೆ ಭಾಗವತ್ ಮಾತು ಕೇಳಿ ಸಲ್ಮಾನ್ ಖಾನ್ ಖ್ಯಾತ ನಿರ್ಮಾಪಕ ಸುಭಾಷ್ ಘೈ, ಲೇಖಕ ಪ್ರಸೂದ್ ಜೋಶಿ ಇವರೆಲ್ಲರೂ ಕೂಡ ಭಾಗವಹಿಸಿದ್ರು. ವಿವಿಧ ಗಣ್ಯರು ಹಾಗೂ ಆರ್ಎಸ್ಎಸ್ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆರ್ಎಸ್ಎಸ್ 100 ವರ್ಷದ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಟ ಸಲ್ಮಾನ್ ಖಾನ್ ಭಾಗವಹಿಸಿದ್ರು. ಮುಂಬೈನ ನೆಹರು ಕೇಂದ್ರ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಆರ್ಎಸ್ಎಸ್ಗೆ 100 ವರ್ಷ ಆಯಿತು. ಆ ಪೂರ್ಣವಾಗಿ ಹಿನ್ನೆಲೆಯಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ರು. 100 ವರ್ಷ ಸಂಘ ಪಯಣ ಹೊಸ ಭರವಸೆ ಅನ್ನುವಂತಹ ಶೀರ್ಷಿಕೆಯಡಿ ಈ ಉಪನ್ಯಾಸವನ್ನ ನಡೆಸಲಾಯಿತು. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಭಾಷಣವನ್ನ ಆಲಿಸಿದ್ರು. ಉಪನ್ಯಾಸದ ವೇಳೆ ಭಾಗವತ್ ಮಾತು ಕೇಳಿ ಸಲ್ಮಾನ್ ಖಾನ್ ಜೊತೆಗೆ ಸಾಕಷ್ಟು ಗಣ್ಯರು ಪಾಲ್ಗೊಂಡಿದ್ರು. ಖ್ಯಾತ ನಿರ್ಮಾಪಕ ಸುಭಾಷ್ ಘೈ, ಲೇಖಕ ಪ್ರಸೂದ್ ಜೋಶಿ ಸೇರಿದಂತೆ ಅನೇಕರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮುಂಬೈ ನೆಹರು ಕೇಂದ್ರ ಸಭಾಂಗಣದಲ್ಲಿ ಕಾರ್ಯಕ್ರಮವಿತ್ತು. ಮುಖ್ಯಸ್ಥರಾದಂತಹ ಮೋಹನ್ ಭಾಗವತ್ ಉಪನ್ಯಾಸವನ್ನ ನಡೆಸಿಕೊಟ್ರು. 100 ವರ್ಷ ಆಯಿತು ಆರ್ಎಸ್ಎಸ್ಗೆ. ಈ ನಿಮಿತ್ತವಾಗಿ ದೇಶಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದ್ರು. ಈ ಒಂದು ಶೀರ್ಷಿಕೆ 100 ವರ್ಷದ ಸಂಘ ಪಯಣ ಜೊತೆಗೆ ಹೊಸ ಭರವಸೆ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನ ನಡೆಸಲಾಯಿತು. ಆರ್ಎಸ್ಎಸ್ ಮುಖ್ಯಸ್ಥರು ಇದನ್ನ ನಡೆಸಿಕೊಟ್ರು. ಉಪನ್ಯಾಸವನ್ನ ಭಾಗವತ್ ಮಾತುಗಳನ್ನ ಕೇಳಿದ್ರು. ಉಪನ್ಯಾಸದಲ್ಲಿ ಸಲ್ಮಾನ್ ಖಾನ್ ಜೊತೆಗೆ ಸುಭಾಷ್ ಘೈ, ಲೇಖಕ ಪ್ರಸೂದ್ ಜೋಶಿ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ರು. ಮುಂಬೈನ ನೆಹರು ಕೇಂದ್ರ ಸಭಾಂಗಣದಲ್ಲಿ 100 ವರ್ಷದ ಪೂರ್ಣವಾದಂತಹ ಹಿನ್ನೆಲೆಯಲ್ಲಿ ಈ ಉಪನ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಆರ್ಎಸ್ಎಸ್ನಿಂದ.